ಆತ್ಮೀಯರೇ ನಮಸ್ಕಾರ. ನನ್ನ ಹೆಸರು ಗಗನ್ ಗಂಗಾಧರ್. ವಿದ್ಯುತ್ ದೀಪಗಳಿಂದ ಅಲಂಕೃತ ವರ್ಣರಂಜಿತವಾದ ದೇವರ ದ್ವಾರ ಮಂಟಪವನ್ನ ತಾವೀಗ ಪ್ರವೇಶ ಮಾಡ್ತಾ ಇದ್ದೀರಿ. ಈ ಪ್ರವೇಶದ ಮೂಲಕ ಹಾದೋದ್ರೆ ನಿಮಗೆ ಶ್ರೀ ಹೊನ್ನ ಹರಿವೆಂಬ ದೇವಸ್ಥಾನವು ನಿಮಗೆ ಕಂಗೊಳಿಸುತ್ತದೆ. ಎದುರುಗಡೆ ಕಾಣ್ತಾ ಇರೋದೇ ವಿನಾಯಕ ದೇವಸ್ಥಾನ. ಈ ವಿನಾಯಕ ದೇವಸ್ಥಾನವನ್ನ ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿರುತ್ತದೆ. ಶ್ರೀ ವಿನಾಯಕ ಸ್ವಾಮಿಯ ರಾತ್ರಿಯ ಅಲಂಕಾರವನ್ನ ನೀವೀಗ ವೀಕ್ಷಿಸ್ತಾ ಇದ್ದೀರಿ. ಇದು 10 ವರ್ಷದಿಂದೀಚೆಗೆ ನಿರ್ಮಾಣವಾದಂಥ ವಿನಾಯಕ ದೇವಸ್ಥಾನ. ಈ ದೇವಸ್ಥಾನದ ಇಕ್ಕೆಲಗಳಲ್ಲಿ ಎಡಬಲಗಳಲ್ಲಿ ನಾಡದಲ್ಲಿರುವ ಉತ್ಸವಕ್ಕೆ ತಯಾರಿ ನಡೆಯುತ್ತಾ ಇದೆ. ನೀವೀಗ ಮೂಲ ದೇವರ ದ್ವಾರವನ್ನ ಪ್ರವೇಶ ಮಾಡ್ತಾ ಇದ್ದೀರಿ. ಪಾರಪಿತ್ತದಾರರು ತಮ್ಮ ಕರ್ತವ್ಯವನ್ನ ನಿಭಾಯಿಸ್ತಾ ಇದ್ದಾರೆ. ನೂತನವಾಗಿ ನಿರ್ಮಿಸಿರುವ ಗರ್ಭಗುಡಿಯನ್ನ ನೀವೀಗ ನೋಡ್ತಾ ಇದ್ದೀರಿ. ಗರ್ಭಗುಡಿಯಲ್ಲಿರುವ ಶ್ರೀ ಹೊನ್ನ ಹರಿವೆಂಬ ದೇವಿಯ ತಾವು ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೀರಿ. ರಾತ್ರಿಯಲ್ಲಿ ತುಂಬಾ ಚೆನ್ನಾಗಿ ದೇವರ ವಿಗ್ರಹವು ತಂಗಿರೋತಾ ಇದೆ. ಮಡಿಲಕ್ಕಿಯೊಂದಿಗಿಟ್ಟಿರುವ ನೈವೇದ್ಯ, ಪುರಾತನ ಕಲಶಗಳು, ಪುರಾತನ ಪಾತ್ರೆಗಳು, ಬಾಗಿಲ ಮೇಲೆ ಕೆತ್ತುವಾದ ಹೊರಸಬಹುದಾಗಿದೆ. ಯಲಹಂಕದಿಂದ ಏರ್ಪೋರ್ಟ್ ರಸ್ತೆಯಲ್ಲಿ ಸಾಗುವಾಗ ಕಾಣ್ತಕ್ಕಂಥ ಸೇತುವೆಗಳನ್ನ ನೀವು ಇಲ್ಲಿ ಕಾಣಬಹುದು. ರಾಜಕುಂಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಗಿಡ ಮರಗಳನ್ನ, ಈ ಹಸಿರನ್ನ ಕಂಡು ತುಂಬಾ ಸಂಭ್ರಮಿಸಬಹುದಾಗಿದೆ. ಹಾಗೆಯೇ ಮುಂದುವರಿದಂತೆ ಆಕಾಶದಲ್ಲಿರುವ ನಿರ್ಮಲವಾದ ಮೋಡಗಳನ್ನ ನೋಡಬಹುದಾಗಿದೆ. ಬೆಳಗ್ಗೆ ಅಲಂಕೃತವಾಗಿರುವ ಶ್ರೀ ಹೊನ್ನ ಹರಿವೆಂಬ ದೇವಿ ಹಾಗೂ ಉತ್ಸವ ಮೂರ್ತಿಗಳನ್ನ ತಾವೀಗ ನೋಡ್ತಾ ಇದ್ದೀರಿ. ಈ ಉತ್ಸವ ಮೂರ್ತಿಯು ನೋಡಲಿಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇದೆ. ನೀವೀಗ ಗಣೇಶ ಮೂರ್ತಿಯನ್ನ ನೋಡ್ತಾ ಇದ್ದೀರಿ. ನೀವು ಈ ಹಿಂದೆ ನೋಡಿದ ದೃಶ್ಯಗಳು ಶ್ರೀ ಹೊನ್ನ ಹರಿವೆ ಎಂಬ ದೇವಿಯ ಊರ ಪ್ರದಕ್ಷಿಣೆಯ ನಂತರ ವಾಪಸ್ಸು ದೇವಸ್ಥಾನಕ್ಕೆ ಮರಳಿ ಬರುವ ದೃಶ್ಯಗಳಾಗಿರುತ್ತವೆ. ಇದರ ಜೊತೆಯಲ್ಲೇ ವೀರಗಾಸೆ ಕುಣಿತವು ಪೌರಾಣಿಕ ಕಥೆಗಳಿಗೆ ಬಿಗಿಯಾಗಿ ಸಂಪರ್ಕ ಹೊಂದಿದ್ದು, ಮುಖ್ಯವಾಗಿ ದಕ್ಷಿಣ ಭಾರತದ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳನ್ನು ಆಧರಿಸುತ್ತವೆ. ವೀರಗಾಸೆ ಕರ್ನಾಟಕದ ಪ್ರಸಿದ್ಧ ನೃತ್ಯ ರೂಪಕವಾಗಿದ್ದು, ಇದು ಹರಿದಾಸ ಸಾಹಿತ್ಯ ಮತ್ತು ಪುರಾಣ ಕಥೆಗಳನ್ನು ಆಧರಿಸುತ್ತದೆ. ಈ ನೃತ್ಯವನ್ನು ಯುವಕರು ಸಮೂಹವಾಗಿ ತಮಟೆ, ಚಂಡೆ, ಡೊಳ್ಳು ಮುಂತಾದ ವಾದ್ಯಗಳೊಂದಿಗೆ ಪ್ರದರ್ಶಿಸುತ್ತಾರೆ. ಈ ನೃತ್ಯದ ವೇಷಭೂಷಣವು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿದ್ದು, ಹಳದಿ ಬಣ್ಣದ ಪಂಚೆ, ಹೊಳೆಯುವ ಶರ್ಟು, ಕೈಕಾಲು ಹೆಗಲುಗಳನ್ನು ಅಲಂಕರಿಸಿದ ಬಂಗಾರ, ಚಿನ್ನಾಭರಣಗಳು ಇತ್ಯಾದಿಗಳನ್ನು ಧರಿಸುತ್ತಾರೆ. ಶಿರಸ್ತ್ರಾಣ ಮತ್ತು ಕಿವಿಯ ಒಳಗಳನ್ನು ಹೊರಸುತ್ತಾರೆ. ಪ್ರಸ್ತುತ ಈ ದೃಶ್ಯವು ನಾಗರನ್ನು ಪೂಜಿಸುವ ದೃಶ್ಯವಾಗಿ ರೈತಾಪಿ ಜನಗಳೆಲ್ಲರೂ ತಮ್ಮ ಪೂರ್ವಜರಿಂದ ಹಿಡಿದು ಇಂದಿನ ತಮ್ಮ ಮುಂದಿನ ಪೀಳಿಗೆಯವರೆಗೂ ನಾಗರಾಜರಿಂದ ತಮ್ಮ ವಂಶವನ್ನು ಕಾಪಾಡು ಎಂದು ಬೇಡಿಕೊಳ್ಳುವುದೇ ಆಗಿದೆ. ಇದು ಪ್ರಾಚೀನ ಕಾಲದಿಂದ ಹಿರಿಯರು ನಡೆಸಿಕೊಂಡು ಬಂದಿರುವ ಸಂಪ್ರದಾಯವಾಗಿದೆ. ಇದನ್ನು ತುಂಬ ಹಿಂದಿನಿಂದಲೂ ಚಿಕ್ಕ ವಯಸ್ಸಿನಿಂದಲೂ ಪ್ರತಿಯೊಬ್ಬರು ಇಲ್ಲಿ ಬಂದು ವರ್ಷಕ್ಕೊಮ್ಮೆ ಆಚರಿಸುವುದು ಪದ್ಧತಿಯಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ ಆದರೆ ಈ ಬಾರಿ ಇಲ್ಲಿ ದಾರಿಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಹಿಂದೆ ಹೋಗಿ ಬರಲು ತುಂಬ ಇಕ್ಕಟ್ಟಾದ ದಾರಿ ಇತ್ತು. ಆದರೆ ಈಗ ಕಾರು ತೆಗೆದುಕೊಂಡು ನೇರವಾಗಿ ದೇವರ ಮಂಟಪದ ಬಳಿ ಬರುವಷ್ಟು ಜಾಗವನ್ನು ಮಾಡಲಾಗಿದೆ. ಆದರೆ ನಮ್ಮವರು ಇದನ್ನು ಸ್ವಚ್ಛವಾಗಿ ಇಟ್ಟುಕೊಂಡಿಲ್ಲ. ತಾವು ಬಳಸಿ ಪ್ಲಾಸ್ಟಿಕ್ ಊದುಬತ್ತಿಗಳ
ಪಟ್ಟಣಗಳು ಇತ್ಯಾದಿಗಳನ್ನು ಅಲ್ಲಿಯೇ ಬಿಸಾಕಿ ಹೋಗಿರುತ್ತಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿಗೂ ಒಬ್ಬ ಅರ್ಚಕರನ್ನು ನೇಮಿಸಿ ಅವರಿಂದ ಪೂಜೆ ಮಾಡಿಸಿ ಕೊಟ್ಟಲ್ಲಿ ಹಾಗೂ ಇದಕ್ಕೆಲ್ಲ ಬೇಲಿಯನ್ನು ಹಾಕಿಸಿ ನೀಟಾಗಿ ನಡೆದುಕೊಂಡಲ್ಲಿ ಸ್ಥಳದ ಮಹಿಮೆಯನ್ನು ತಿಳಿಸುವ ಪದಕಗಳನ್ನು ಹಾಕಿಕೊಟ್ಟಲ್ಲಿ ಬರುವವರೆಗೂ ಪೂಜೆ ಮಾಡಿಸುವವರೆಗೂ ಇಂದಿನ ಪೀಳಿಗೆಗೂ ತುಂಬ ಅನುಕೂಲವಾಗಬಹುದೆಂದು ನಿರೀಕ್ಷಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಮಧುರೆ ಹೋಬಳಿ ಕೋಡಿಹಳ್ಳಿಯಲ್ಲಿರುವ ಈ ವೀರ ಮಾಸ್ತಮ್ಮ ದೇವಿ ತುಂಬ ಪುರಾತನವಾದದ್ದು. ಇಲ್ಲಿಗೆ ಬಂದು ವರ್ಷಕ್ಕೊಮ್ಮೆ ನಡೆದುಕೊಂಡವರ ಭಕ್ತಾದಿಗಳ ಬಾಳು ಬೆಳಕಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈ ಕೋಡಿಹಳ್ಳಿ ಗ್ರಾಮದಲ್ಲಿ 3 ಮನೆ ದೇವರುಗಳ ಹಟ್ಟಿಗಳಿವೆ. ಮೊದಲನೆಯದು ದೊಡ್ಡಹಟ್ಟಿ, ಎರಡನೆಯದು ನಡುವಲಹಟ್ಟಿ, ಮೂರನೆಯದು ಕಡೆಹಟ್ಟಿ. ಶ್ರೀ ಹೊನ್ನ ಹರಿವೆಯಮ್ಮ ದೇವಿ ಸೇವಾಭಿವೃದ್ಧಿ ಟ್ರಸ್ಟ್ ದೊಡ್ಡಹಟ್ಟಿರವರ ಕಡೆಯಿಂದ ಶ್ರೀ ಹೊನ್ನ ಹರಿವೆಯಮ್ಮ ದೇವಿಯವರ ನವರಾತ್ರಿ ಮಹೋತ್ಸವವನ್ನು 3ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ತುಂಬ ಚೆನ್ನಾಗಿ ಆಚರಿಸಲಾಯಿತು. ಅಮ್ಮನವರಿಗೆ ನವರಾತ್ರಿ ಮಹೋತ್ಸವದ ಪ್ರಯುಕ್ತ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜಾ ಮೆರವಣಿಗೆ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲ ಕಾರ್ಯಕ್ರಮಗಳಿಗೂ ಅಣ್ಣ ತಮ್ಮಂದಿರು ಭಾಗವಹಿಸಿ ತುಂಬ ಚೆನ್ನಾಗಿ ದೇವರ ಕೃಪೆಗೆ ಪಾತ್ರರಾದರೆಂದು ತಿಳಿಸಲಾಗಿದೆ. ಕೋಡಿಹಳ್ಳಿ, ವೀರಯ್ಯನಪಾಳ್ಯ, ಚಿಕ್ಕ ಕುಕ್ಕನಹಳ್ಳಿ, ಶಾಂಭಟ್ರುಪಾಳ್ಯ, ದೊಡ್ಡ ಕುಕ್ಕನಹಳ್ಳಿ, ರಾಮದೇವನಹಳ್ಳಿ, ಗುಡ್ಡದಹಳ್ಳಿ, ತೋಟಗೆರೆ, ಕಾರ್ಲಾಪುರ ಪಾಳ್ಯ, ಕಲ್ಲೋಡು, ಪ್ಯಾತ, ಬಡಕನಪಾಳ್ಯ ಗ್ರಾಮದ ಹಲವಾರು ಗ್ರಾಮಸ್ಥರು ಸೇವಂತಿಗೆ ಕುಲದ ದೊಡ್ಡಹಟ್ಟಿ ಕಟ್ಟೆಮನೆ ಕುಲ ಬಾಂಧವರಾಗಿರುತ್ತಾರೆ. ಚಿಕ್ಕ ಕುಕ್ಕನಹಳ್ಳಿ ಗ್ರಾಮದ KM ಬೀರಪ್ಪನವರ ಮಕ್ಕಳಾದ KB ರಮೇಶ, KB ರವಿ, P ಗಂಗಾಧರ, B ಜಯಕುಮಾರ್ ಅವರುಗಳು ಹಿರಿಯರು ತೋರಿಸಿದ ಹಾದಿಯಲ್ಲೇ ತಮ್ಮ ಮಕ್ಕಳು, ಮೊಮ್ಮಕ್ಕಳು, ಗುರು ಹಿರಿಯರು, ಬಂಧುಗಳು, ಸಂಬಂಧಿಕರೊಂದಿಗೆ ಪ್ರತಿ ವರ್ಷವೂ ಈ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ. ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ನಮಸ್ಕಾರ.